ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯಾಡ್ನೆಸ್. ಐ ಆಮ್ ಸುರೇಶ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಲಿಸ್ಟ್ರೇಟರಲ್ಲಿ ನಮಗೆ ಏನು ಮಾಡ್ಬೋದು ಅಂತಂದಾಗ ಒಂದು ಸ್ಟ್ರೋಕ್ ಡಿಸೈನ್ಸ್ ಆಲ್ರೆಡಿ ನಾವು ಕೊಡೋದು ಹೇಗೆ ಅಂತ ಹೇಳಿದೆ. ಸ್ಟ್ರೋಕ್ ಕಲರ್ಸ್, ಇನ್ಸೈಡ್ ಕಲರ್ಸ್ ಎಲ್ಲ ಫಿಲ್ ಮಾಡೋದು ಹೇಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ. ಸೊ ಈಗ ಅದೇ ಥರ ನಮಗೆ ಕಂಟ್ರೋಲ್ ಪ್ಯಾನಲ್ ಮೂಲಕ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ಹೇಗೆ ಇದು ಮಾಡ್ತೀವಿ ಅನ್ನೋದನ್ನು ನೋಡ್ಬೋದು. ನಾವು ಬಿಡ್ತು ಇನ್ಕ್ರೀಸ್ ಮಾಡೋದಾದರೆ ಹೇಗೆ, ಅಥವಾ ಇನ್ಸೈಡ್ ಕಲರ್, ಔಟ್ಲೈನ್ ಕಲರ್ಸ್, ಅದರಲ್ಲಿ ಬೇರೆ ಬೇರೆ ಡಿಸೈನ್ ಚೇಂಜ್ ಮಾಡೋದಾದರೆ ಹೇಗೆ ಒಂದು ಕಂಟ್ರೋಲ್ ಪ್ಯಾನಲ್ ಮೂಲಕ ಅಂತ ನೋಡೋದಾದರೆ, ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ನಾನೊಂದು ರೆಕ್ಟ್ಯಾಂಗಲ್ಸ್ ಅಂತ ಏನಿದೆ, ರೆಕ್ಟ್ಯಾಂಗಲ್ಸ್, ರೌಂಡೆಡ್ ಅಥವಾ ಒಂದು ಲೈನ್ಸ್ ಏನು ತಗೋತೀರೋ ಅದಕ್ಕೆ ಒಂದು ಸ್ಟ್ರೋಕ್ ಡಿಸೈನ್ಸ್ಗಳನ್ನ ಕೊಡಬೇಕಂದ್ರೆ ಹೇಗೆ ಕೊಡ್ತೀವಿ ಅಂತ. ಎಕ್ಸಾಂಪಲ್ ನಾನು ರೆಕ್ಟ್ಯಾಂಗಲನ್ನು ತಗೋತೀನಿ ಅಂದರೆ ಜಸ್ಟ್ ಈ ಥರ ರೆಕ್ಟ್ಯಾಂಗಲನ್ನು ತಗೊಂಡಿರ್ತೀನಿ. ಸೊ ಇಲ್ಲಿ ನಮ್ಗೆ ರೆಕ್ಟ್ಯಾಂಗಲ್ ಬಿಡ್ತು ಮತ್ತು ಹೈಟ್ ಏನು ಬೇಕಾಗಿದೆ ಅದು ಅಡ್ಜಸ್ಟ್ ಮಾಡಿರ್ತೀವಿ. ಬಟ್ ಈಗ ಇದ್ರ ಔಟ್ಲೈನ್ ಸ್ಟ್ರೋಕ್ ಡಿಸೈನ್ಸ್ ಒಂಥರ ಗ್ರಾಡಿಯಂಟ್ ಕಲರ್ಸ್ ಥರ ಯೂಸ್ ಮಾಡೋದಿರ್ಬೋದು, ಅಥವಾ ಬೇರೆ ಬೇರೆ ಬ್ರಷ್ ಡಿಸೈನ್ಸ್ ಥರ ಯೂಸ್ ಮಾಡೋದಕ್ಕೆ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು. ಇನ್ಸೈಡಲ್ಲೂ ಅದೇ ಥರ ನಮಗೆ ರೇಡಿಯಲ್ ಡಿಸೈನ್, ಗ್ರಾಡಿಯಂಟ್ ಕಲರ್ಸ್, ಇನ್ಸೈಡ್ ಆ ಥರ ಎಲ್ಲ ಬೇಕು ಅಂದರೆ ಹೇಗೆ ಯೂಸ್ ಮಾಡ್ತೀವಿ ಅಂತ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಕಂಟ್ರೋಲ್ ಪ್ಯಾನಲ್ ಅನ್ನೋದ್ರೆ ನೋಡಿ, ನಾನು ಇದು ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮ್ಗೆ ಒಂದು ಆಬ್ಜೆಕ್ಟ್ ಓಪನ್ ಆಗುತ್ತೆ. ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅನ್ನೋದು ಇರುತ್ತೆ ಇಲ್ಲಿ. ಸೊ ರೆಕ್ಟ್ಯಾಂಗಲ್ಸ್ ಆ್ಯಂಡ್ ನಿಮಗೆ ಇಲ್ಲಿ ಹೋಲ್ಡ್ ಶಿಫ್ಟ್ ಕೀಸ್ ಅಂತ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು ಅನ್ನೋದಿರುತ್ತೆ ಆ ಥರ. ಸೊ ಇದು ಏನು ಲೈನ್ ಇದೆ, ಇದು ಒಪಾಸಿಟಿ ಈ ಥರ ಲೈನ್ ತೋರಿಸ್ತಾ ಇದ್ದಿದ್ದು ಬಂದು ನಾವು ಕಂಟ್ರೋಲ್ ಪ್ಯಾನಲ್ ಅಂತ ಹೇಳಿ ಕರೆದಿರ್ತೀವಿ. ಸೊ ಇದೆಲ್ಲಿ ಇರುತ್ತೆ ಅಂತಂದರೆ, ಎಕ್ಸಾಂಪಲ್ ಶೋ ಆಗ್ತಾಯಿಲ್ಲ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಮೂಮೆಂಟ್ ಅನ್ನೋದು ಮಾಡ್ಕೊಂಡಿರ್ಬೋದು. ಅಕಸ್ಮಾತ್ ತೋರಿಸ್ತಲ್ಲ ಅಂದರೆ ನೀವು ಎಲ್ಲ ಹೋಗ್ಬೇಕಾಗತ್ತೆ ಅಂದರೆ ಇಸ್ ವಿಂಡೋಸಲ್ಲಿ ಹೋಗ್ತೀರಾ, ಇಸ್ ಕಂಟ್ರೋಲ್ ಅನ್ನೋದು ಸೆಲೆಕ್ಟ್ ಆಗಿದೆ ಇಲ್ಲಿ. ಎಕ್ಸಾಂಪಲ್ ಅನ್ಸೆಲೆಕ್ಟ್ ಆಗಿದ್ರೆ ನೋಡಿ, ಇದು ಕಂಟ್ರೋಲ್ ಅನ್ನೋದು ಏನಿದೆ ಅದು ತೋರಿಸ್ತಾರಲ್ಲ, ಅದು ವರ್ಕ್ ಅಂದರೆ ವಿಡ್ತ್ ಸ್ಟ್ರೋಕ್ ಡಿಸೈನ್ಸ್ ಏನಿದೆ. ಸೊ ವಿಂಡೋಸ್ ಅನ್ನೋದು ಮೆನು ಟ್ಯಾಬಲ್ಲಿ ಬರ್ತೀರಾ, ಆ ಟ್ಯಾಬ್ಸಲ್ಲಿ ನಿಮಗೆ ಇಸ್ ವರ್ಕ್ ಸ್ಪೇಸ್ ಅನ್ನೋದು ಹೋಗಿ ರೀಸೆಟ್ ಆ ಥರ ಎಲ್ಲ ಇರುತ್ತೆ, ಇಲ್ಲಿ ತೊಗೋಬೋದು ಓವರಲ್ಲಾಗಿ. ಅಥವಾ ನಾನು ಜಸ್ಟ್ ಕಂಟ್ರೋಲ್ ಅನ್ನೋದು ಅಷ್ಟೇ ನನಗೆ ಬೇಕಂದರೆ ಕಂಟ್ರೋಲ್ ಅಷ್ಟೇ ಯೂಸ್ ಮಾಡ್ತೀರಾ. ಹಾಗೆ ಟೂಲ್ ಬಾರ್ ತೋರಿಸ್ತಾ ಇಲ್ಲ ಅಂತಂದರೆ ಎಕ್ಸಾಂಪಲ್ ಇದು ಟೂಲ್ ಬಾರ್ಸ್ ಅಂತ ಹೇಳ್ತೀವಿ. ಇದು ಕೂಡ ನಿಮ್ಗೆ ಐಡ್ ಮಾಡ್ಕೊಳ್ಳೋದು, ಅನ್ಐಡ್ ಮಾಡೋದು ಆ ಥರ ಇರುತ್ತೆ. ನೋಡೋದು ಬೇಸಿಕ್ ಅಂತ ಏನಿತ್ತು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಟೂಲ್ಸ್ ಇಲ್ಲಿ ಐಡ್ ಆಗಿರುತ್ತೆ. ಮತ್ತು ಬೇಕು ಅಂತಂದರೆ ಅಲ್ಲಿ ಟೂಲ್ ಬಾರ್ಸ್ ಹತ್ರ ಹೋಗ್ತೀರಾ, ಬೇಸಿಕ್ಸ್, ಅಡ್ವಾನ್ಸ್ಡ್ ಆ ಥರ ಎಲ್ಲ ಇರುತ್ತೆ. ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ಥರ ತೋರಿಸು. ಸೊ ಈಗ ಅದೇ ಥರ ನಮಗೆ ಕಂಟ್ರೋಲ್ ಪ್ಯಾನಲ್ಲಿ ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಅಂತ ಏನಿದೆ ಅಲ್ಲಿ ಬಂದಾಗ ಇಲ್ಲಿ ಜಸ್ಟ್ ಇಲ್ಲಿ ಆರೋ ಮಾರ್ಕ್ ಹತ್ರ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಡಿಫ್ರೆಂಟ್ ಆಫ್ ಕಲರ್ಸ್ ಇದೆ. ಇದು ಬಂದು ಇನ್ಸೈಡ್ ಕಲರ್ಸ್ ಫಿಲ್ ಮಾಡೋದಕ್ಕೆ. ಸೊ ಇಲ್ಲಾದರೂ ಯೂಸ್ ಮಾಡ್ಬೋದು, ಅಥವಾ ನಾನು ಬಿಫೋರ್ ಕ್ಲಾಸಲ್ಲಿ ನಿಮಗೆ ಫಿಲ್ ಮತ್ತು ಸ್ಟ್ರೋಕ್ಸ್ ಅಂತ ಏನು ಹೇಳಿದೆ ಅದೇ ಥರ ಕಾನ್ಸೆಪ್ಟ್ ಇಲ್ಲೂ ಕೂಡ ತಗೊಳ್ಳೋದ್ರೆ ಇಲ್ಲಿ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಈಗ ಪ್ಲೇನ್ ಕಲರ್ಸ್ ಅಥವಾ ಬ್ಲ್ಯಾಕ್ ಕಲರ್ಸ್, ರೆಡ್ ಕಲರ್ಸ್, ಯೆಲ್ಲೋ ಕಲರ್ಸ್ ಈ ಥರ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಟ್ ಕಲರ್ ಫಿಲ್ ಆಗ್ತದೆ. ಕಲರ್ ಬೇಡ ಅಂತಂದರೆ ಅನ್ಸೆಲೆಕ್ಟೆಡ್ ತೊಗೋಬೋದು ಇಲ್ಲಿ. ಸೊ ಆ ಥರ ನಿಮ್ಗೆ ಯಾವ ಡಿಸೈನ್ಸ್ ಬೇಕಾಗುತ್ತೆ ನೋಡಿ, ಇನ್ಸೈಡ್ ರೆಡಿ ಡಿಸೈನ್ಸ್ ಇದೆ. ಇಲ್ಲಿ ಒಳಗಡೆ ನಿಮ್ಗೆ ಯಾವ ಥರ ಕಾನ್ಸೆಪ್ಟ್ ಡಿಸೈನ್ಸ್ ಬೇಕಾಗುತ್ತೆ, ಗ್ರಾಡಿಯಂಟ್ ಕಲರ್ಸ್, ಪ್ಲೇನ್ ಡಿಸೈನ್ಸ್, ಆ ಥರ ನಿಮ್ಗೆ ಯಾವ ಥರ ಬೇಕಾದ್ರೆ ಕಲರ್ಸ್ ಕಾಂಬಿನೇಷನ್ ಫಿಲ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ಪ್ಲೇನ್ ಕಲರ್ಸ್, ಇನ್ಸೈಡ್ ಕಲರ್ ಫಿಲ್ ಮಾಡಿದ್ವಿ. ಅದೇ ಥರ ನಿಮ್ಗೆ ಏನಾದರೂ ಸ್ಟ್ರೋಕ್ ಡಿಸೈನ್ಸ್ ಬೇಕಾಗುತ್ತೆ ಅಂದರೆ ಸ್ಟ್ರೋಕ್ ಡಿಸೈನ್ಸ್ ಅಂತ ಬಂದಾಗ ಇಲ್ಲಿ ಸ್ಟ್ರೋಕ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದಾಗ ನಿಮಗೆ ಸ್ಟ್ರೋಕ್ ಡಿಸೈನ್ಸಲ್ಲಿ ನಿಮಗೆ ಅದೇ ಥರ ಡಿಸೈನ್ಸ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಬೋದು. ಈಗ ಗ್ರಾಡಿಯಂಟ್ ಲೈನ್ ಕಲರ್ಸ್ ಬೇಕಾ, ಇನ್ಸೈಡ್ ಕಲರ್ಸ್ ಬೇಕಾ, ಪ್ಲೇನ್ ಕಲರ್ ಥರ ಬೇಕಾ, ಸೊ ಆ ಥರ ಡಿಸೈನ್ ಔಟ್ಲೈನ್ ಸ್ಟ್ರೋಕ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಈಗ ನಾನು ಇನ್ಸೈಡ್ ಕಲರ್ ಕ್ಯಾನ್ಸಲ್ ಮಾಡಿರ್ತೀನಿ ನೋಡಿ, ಎಕ್ಸಾಂಪಲ್ ನಾನು ಅನ್ಸೆಲೆಕ್ಟೆಡ್ ಮಾಡಿದೆ ನೋಡಿ, ಸ್ಟ್ರೋಕ್ ಡಿಸೈನ್ಸ್ ನಿಮ್ಗೆ ಯಾವ ಥರ ತೋರಿಸ್ತಾ ಇದೆ ಅಂತ ಹೇಳುತ್ತೆ. ಸೊ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಅದೇ ಥರ ನಿಮ್ಗೆ ಸ್ಟ್ರೋಕಲ್ಲಿ ಅದೇ ಥರ ಡಿಸೈನ್ಸ್ ಬೇಕಾದರೆ ಸ್ಟ್ರೋಕ್ ಸೆಲೆಕ್ಟ್ ಮಾಡಿದ್ರೆ ಸ್ಟ್ರೋಕಿಗೆ ಅಪ್ಲೈ ಆಗ್ತಾ ಇರುತ್ತೆ. ಹಾಗೆ ಸ್ಟ್ರೋಕ್ ಸೈಜ್ ಇನ್ಕ್ರೀಸ್ ಬೇಕಂತಂದ್ರೆ ನೋಡಿ, ಇಲ್ಲಿ ಸ್ಟ್ರೋಕ್ ವಿಡ್ತ್ ಅಂತ ಇರುತ್ತೆ. ನಿಮ್ಗೆ ಏನು ಸೈಜಿಗೆ ಇನ್ಕ್ರೀಸ್ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕಲರ್ ಏನು ಫಿಲ್ ಮಾಡ್ತಾಯಿದ್ದೀನಿ ಆ ಡಿಸೈನ್ ಬರುತ್ತೆ. ನಿಮ್ಗೆ ಸ್ಟ್ರೋಕ್ ಇನ್ಕ್ರೀಸ್ ಮಾಡಿದಾಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ, ನಿಮ್ಗೆ ಯಾವ ಥರ ಡಿಸೈನ್ಸ್ ಆಗ್ತದೆ. ಗ್ರಾಡಿಯಂಟ್ ಕಲರ್ಸ್ ಯೂಸ್ ಮಾಡ್ತಾ ಇರೋದು, ಪ್ಲೇನ್ ಕಲರ್ಸ್, ಬ್ಲ್ಯಾಕ್ ಕಲರ್ಸ್, ಅಥವಾ ಇನ್ನು ಬೇರೆ ಬೇರೆ ಎಫೆಕ್ಟ್ ಡಿಸೈನ್ಸ್ ಇದೆ ನೋಡಿ. ಆ ಥರ ಇನ್ಸೈಡಲ್ಲಿ ಏನು ಕಲರ್ ಫಿಲ್ ಮಾಡ್ತಾಯಿದ್ವಿ ಆ ಥರ ಯೂಸ್ ಮಾಡ್ತೀವಿ. ಒಂದೊಂದು ಬ್ರಷ್ ಒಂದೊಂದು ಡಿಸೈನಲ್ಲಿ ಒಂದೊಂದು ಥರ ಕಾಣ್ತಾ ಇರುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಇನ್ಕ್ರೀಸ್ ಮಾಡ್ತೀನಿ ಅಂತಂದರೆ ವಿಡ್ತು ಸೈಜ್ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಅದರಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂತಂದರೆ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕಾಗುತ್ತೆ, ರೆಡಿ ಡಿಸೈನ್ಸ್ ಇರುತ್ತೆ ಇಲ್ಲಿ, ಸ್ಟ್ರೋಕ್ಸ್, ಎಫೆಕ್ಟ್ಸು, ಮತ್ತು ಅದರಲ್ಲಿ ನಿಮಗೆ ಬ್ರಷ್ ಪ್ಲೇನ್ ಡಿಸೈನ್, ಶೇಪ್ಸ್ ಅಥವಾ ಈ ಥರ ಡಿಸೈನ್ಸ್ ಬೇಕಾದ್ರೆ ಈ ಥರ ಯೂಸ್ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಬೇರೆ ಬೇರೆ ಎಫೆಕ್ಟ್ಸ್ ಇರುತ್ತೆ. ನಿಮ್ಗೆ ಆರೋ ಮಾರ್ಕ್ ಡಿಸೈನ್ಸ್ ಥರ ಬೇಕಾ, ಈ ಥರ ಶೇಪ್ ಡಿಸೈನ್ಸ್ ಬೇಕಾಗುತ್ತೆ, ಸ್ಟ್ರೋಕ್ ಡಿಸೈನ್ಸ್, ಸೊ ಆ ಥರ ಎಲ್ಲ ಯೂಸ್ ಮಾಡ್ತಾ ಹೋಗೋದು. ಪ್ಲೇನ್ ಬೇಕಂದ್ರೆ ಪ್ಲೇನ್ಸ್. ಅದೇ ಥರ ಅದರದ್ದು ಒಪಾಸಿಟಿ ಕಡಿಮೆ ಮಾಡ್ಕೊತೀನಿ ಅಂದರೆ ಇದು ಒಪಾಸಿಟಿ ಅಂತ ಇರುತ್ತೆ, ಒಪಾಸಿಟಿ ಲೆಸ್ ಮಾಡ್ಕೋಬೋದು. ಸೊ ಈ ಥರ ಒಪಾಸಿಟಿ ಕಡಿಮೆ ಮಾಡಿರ್ತೀರ. ಮತ್ತು ಒಪಾಸಿಟಿ 100% ತಗೊಂಡ್ರೆ ನಿಮ್ಗೆ ನೋಡಿ ಸ್ವಲ್ಪ ಡಾರ್ಕ್ ಕಾಣೋದು. ನೀವೇನು ಕಲರ್ ಕಾಂಬಿನೇಷನ್ ತಗೊಂಡಿರ್ತಾರೆ ಅದು. ಎಕ್ಸಾಂಪಲ್ ನಾನು ಬೇರೆ ಕಲರ್ ಚೇಂಜ್ ಮಾಡ್ತೀನಿ ಅಂದರೆ ಔಟ್ಲೈನ್ ನೋಡಿ ಈ ಥರ ಇರುತ್ತೆ. ಎಕ್ಸಾಂಪಲ್ ಒಪಾಸಿಟಿ ಲೆಸ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಒಪಾಸಿಟಿ ಹತ್ರ ಬರ್ತಾರೆ, ಜಸ್ಟ್ ಲೈಟ್ ಮಾಡ್ತಾ ಬರ್ತಾಯಿದ್ದೀನಿ ನೋಡಿ ಎಷ್ಟು ಲೈಟ್ ಆಗ್ತದೆ. ಫುಲ್ ಝೀರೋ ಆದರೆ ಪ್ಲೇನಾಗಿ ಕಾಣೋದು ನಿಮಗೆ. ಜಸ್ಟ್ ಸ್ವಲ್ಪ ಮೂಮೆಂಟ್ ಚೇಂಜ್ ಮಾಡ್ತಾ ಅಂದರೆ ಅದು ಔಟ್ಲೈನ್ ಸ್ಟ್ರೋಕ್ಸ್ದು. ಸೊ ಆ ಥರ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಔಟ್ಲೈನ್ ಸೈಜ್ ಥಿಕ್ನೆಸ್ ಜಾಸ್ತಿ ತಗೊಂಡಿದ್ದೀನಿ, 80 ಆ ಥರ ಎಲ್ಲ ಇದೆ. 16, 14, 18, 20 ಈ ಥರ ಥಿಕ್ನೆಸ್ ತಗೊಂಡಾಗ ನಿಮಗೆ ಬೇರೆ ಡಿಸೈನ್ಸ್ ಇರುತ್ತೆ. ಆ ಥರ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕಾಗುತ್ತೆ ಆ ಥರ ಡಿಸೈನ್ ಹಾಕೋಬೋದು. ಹಾಗೆ ಇನ್ಸೈಡ್ ಕಲರ್ ಚೇಂಜ್ ಮಾಡ್ಕೊತೀನಿ ಅಂತಂದರೆ ಈಗ ನೋಡಿ, ಇನ್ಸೈಡ್ ಕಲರ್ ಕಾಂಬಿನೇಷನ್ ನಾನು ಆಗಲೇ ಹೇಳಿದೆ ತೋರಿಸ್ದಂಗೆ ಡಿಸೈನ್ಸ್ ಕೂಡ ಹಾಕೋಬೋದು. ಅದರದ್ದು ಒಪಾಸಿಟಿ ಲೆಸ್ ಮಾಡ್ತೀನಿ ಅಂತಂದರೆ ಅದರಲ್ಲೂ ಕೂಡ ಡಿಸೈನ್ ಒಪಾಸಿಟಿ ಮಾಡ್ಕೋಬೋದು. ಲೈಟ್ ಟ್ರಾನ್ಸ್ಪರೆಂಟ್ ಥರ ಆಗ್ತಾ ಹೋಗುತ್ತೆ. ಅಥವಾ ಇದು ಔಟ್ಲೈನ್ ಏನಿದೆ ನನ್ನ ಬೇಡ ಅಂತಂದರೆ ಇದನ್ನು ನಾನು ಮಾಡ್ಕೋಬೋದು. ಔಟ್ಲೈನ್ ತೋರಿಸ್ತಾರಲ್ಲ ಓನ್ಲಿ ಇನ್ಸೈಡ್ ಕಲರ್ಸ್ ಮಾತ್ರ ಅಪ್ಲೈ ಆಗಿರುತ್ತೆ.
ಸೊ ಆ ಥರ ಒಪೋಸಿಟಿ ಏನಾದ್ರು ಹೇಗ್ತಾ ಇರ್ತೀವಿ ಅಥವಾ ಬೇರೆ ಬೇರೆ ಡಿಸೈನ್ ಬ್ರಷಸ್ ಡಿಸೈನ್ಸ್ ಹೇಗ್ತಾ ಇರ್ತೀವಿ ಸ್ಟ್ರೋಕ್ದು ಅಂತ ನೋಡಿದ್ವಿ. ಆ ಥರ ಡಿಸೈನು ಆ್ಯಂಡ್ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಹೇಗೆ ಮಾಡ್ತೀವಿ ಅಂತ ನೋಡಿದ್ವಿ. ಸ್ಟ್ರೋಕ್ ಸೈಜ್ ಡಿಸೈನ್ಸು ನೋಡಿ, ಈ ಥರ ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ನಿಮ್ಗೆ ಇನ್ಸೈಡ್ ಆ್ಯಂಡ್ ಔಟ್ಲೈನ್ ಕಲರ್ಸ್ ಹೇಗೆ ಯೂಸ್ ಮಾಡ್ತೀವಿ ಒಂದು ಕಂಟ್ರೋಲ್ ಪ್ಯಾನಲ್ ಮೂಲಕ ನೋಡಿದ್ದೀವಿ. ನೆಕ್ಸ್ಟ್ ಅದೇ ಥರ ಇನ್ನೂ ಬೇರೆ ಬೇರೆ ಸ್ಟೈಲ್ಸ್ ಎಲ್ಲ ಇದೆ. ಅಲೈನ್ಮೆಂಟ್ ಮಾಡೋದಿರುತ್ತೆ, ಟಾಪ್ ಅಲೈನ್ಮೆಂಟ್ಸು ಆ ಥರ ಎಲ್ಲ ಇರುತ್ತೆ. ಬಿಡ್ತು ಮತ್ತು ಹೈಟು ಎಕ್ಸ್ ಆ್ಯಂಡ್ ವೈ ಮೂವ್ಮೆಂಟ್ ಮಾಡೋದಿರುತ್ತೆ. ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತಾ ಬರ್ತೀನಿ. ಸೊ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಗಲ್ಲಿ ನೋಟಿಫಿಕೇಷನ್ಸ್ ಏನಿದೆ ನೋಟಿಫಿಕೇಷನ್ ಮೂಲಕ ನಿಮ್ಗೆ ಸಿಗ್ತಾ ಹೋಗುತ್ತೆ. ಬೆಲ್ ಐಟಮ್ ಕ್ಲಿಕ್ ಮಾಡಿದರೆ ಸೊ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದರೂ ವೀಡಿಯೋಗಳನ್ನ ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು.